ಎಲ್ಲರಿಗೂ ನಮಸ್ಕಾರ. ನಾನು ಯತೀಶ್ ಎನ್, ಬೆಂಗಳೂರು ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಗಮನಕ್ಕೆ ತರುವ ಬಯಸೋದೇನೆಂದರೆ, ನಮ್ಮ ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಸೈಬರ್ ಕ್ರೈಮ್ ಹಾವಳಿ ಹೆಚ್ಚಾಗ್ತಾ ಇದ್ದು, ಸಾಕಷ್ಟು ವಿಧವಾದ ಸೈಬರ್ ಕ್ರೈಮ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಜರುಗ್ತಾ ಇದೆ. ಮುಂಚೂಣಿಯಲ್ಲಿರುವಂಥದ್ದು ಡಿಜಿಟಲ್ ಅರೆಸ್ಟ್ ಮತ್ತು ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಮತ್ತು .apk ಅಂತ ಏನು ನೀವು ಫೈಲ್ ಡೌನ್ಲೋಡ್ ಮಾಡ್ಕೊಳ್ತೀರಿ, ಇಂಥವೆಲ್ಲ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾಯಿದ್ದು ಮತ್ತು ಸಾಕಷ್ಟು ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಈ ಒಂದು ಸೈಬರ್ ಕ್ರಿಮಿನಲ್ಸ್ಗಳ ಜಾಲಕ್ಕೆ ಬಲಿಯಾಗ್ತಾ ಇದ್ದಾರೆ. ಅವರಲ್ಲಿ ಇದ್ದಂಥ ಅಕೌಂಟ್ನಲ್ಲಿದ್ದಂಥ ಕಷ್ಟಪಟ್ಟು ದುಡಿದಂಥ ಸಾಕಷ್ಟು ಹಣನ ಕಳ್ಕೊತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೀವು ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಆಗಲಿ ಅಥವಾ ಈ ಥರ ಯಾವುದಾದ್ರು ಕಾಲ್ ಬಂದಾಗ ಅಟೆಂಡ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಜಾಗರೂಕರಾಗಿರಿ. ನಿಮ್ಮ ಪಾಸ್ವರ್ಡ್ಸ್ನ ದಯವಿಟ್ಟು ಯಾರ ಜೊತೆನೂ ಶೇರ್ ಮಾಡಬೇಡಿ ಮತ್ತು ಪಾಸ್ವರ್ಡ್ಸ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಲ್ಫಾ ನ್ಯೂಮರಿಕ್ ಆಗಿ ಸೆಟ್ ಮಾಡ್ಕೊಳ್ಳಿ. APK ಫೈಲ್ಗಳನ್ನು ಅನವಶ್ಯಕವಾಗಿ ಡೌನ್ಲೋಡ್ ಮಾಡಬೇಡಿ ಮತ್ತು ಯಾವುದಾದ್ರೂ ಪಬ್ಲಿಕ್ ವೈಫೈಯಲ್ಲಿ ಕೂತು ನಿಮ್ಮ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನ ದಯವಿಟ್ಟು ಮಾಡಬೇಡಿ. ನಿಮಗೆ ಯಾವುದಾದ್ರೂ ಸಂಶಯ ಬಂದರೆ, ನಿಮ್ಮನ್ನು ಯಾರಾದರೂ ಸೈಬರ್ ಕ್ರಿಮಿನಲ್ಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ, ಅಥವಾ ನೀವು ಯಾವುದಾದ್ರೂ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ, ದಯವಿಟ್ಟು ಇಮಿಡಿಯೇಟ್ಲಿ 1930 ಅಂದರೆ 1930 ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ. ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ನೀವು ಮಾಹಿತಿ ಕೊಟ್ಟರೆ ಆ